ಬೆಳಗಾವಿಯ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಏನು ಆಫೀಸರ್ ಪೂಜಾರಿದ್ದಾರೆ, ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರಾ? ಎಷ್ಟು ಉದಾಹರಣೆಗಳಬೇಕು? ಒಬ್ಬನ 5-6 ಹುದ್ದೆಗಳಲ್ಲಿ ನೀವು ನೇಮಕ ಮಾಡ್ತೀರಿ. ಯಾಕೆ ಮಾಡ್ತೀರಿ? ಮೂರ್ತಿಗೊಂದು ಖರ್ಚು ಹಾಕಬೇಕು, ಆ ದುಡ್ಡನ್ನು ತೆಗಿಬೇಕು, ನಿಮ್ಗಷ್ಟು ಕೊಡಬೇಕು, ಅವನೇ ಇಟ್ಕೋಬೇಕು. ಯಾವ ವಿಷಯ ಮಾತಾಡ್ತೀವಿ ಅನ್ನೋದು ಈಗ ಭಾಳ ಮಹತ್ವದ್ದು. ಏನು ಅಲ್ಪಸಂಖ್ಯಾತರ ಇಲಾಖೆ, ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆಗೆ ಒಬ್ಬ ಹೆಡ್ ಮಾಸ್ಟರ್, ಮೌಲಾನಾ ಆಜಾದ್ ಮಾದರಿ ಶಾಲೆಗೆ ಇವನೇ, MS ಅಂಕಲಿಗೆ ಅಲ್ಲಿ ಒಬ್ಬನೇ, MS ಮಚ್ಚೆ ಇಲ್ಲಿ ಒಬ್ಬನೇ. ಯಾರಾತಂದ್ರೆ ಸಿದ್ದರಾಯ್ ಬಿಸಲ್ ನಾಯ್ಕ್. ಯಾಕ್ರಪ್ಪ ಬೇರೆಯವ್ರು ಯಾರು ಸಿಗಂಗಿಲ್ಲ ಅಂದರೆ ನೀವಿಬ್ಬರು ಕೊಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ದುಡ್ಡು ಮಾಡೋರು. 1 ಹುದ್ದೆ 2 ಹುದ್ದೆ ಕರೆಕ್ಟ್, ಯಾಕಂದ್ರೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ಬೋದು. ಎಲ್ಲ ಕಡೆ ಇವರೇ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಅಂತ ಮಾಡಿದರೆ ಈ ಉದ್ದೇಶ ಏನು? ಹಿಂದೆ ಶಂಕೇಶ್ವರದಲ್ಲಿ ಕರ್ನಾಟಕದಲ್ಲಿ ಏನು ಮಾಡಿದ್ರು? ಅಲ್ಲಿಯೂ ಶಂಕೇಶ್ವರದಲ್ಲಿ ಒಬ್ಬರು ಇದ್ರು, ಪಿನ್ ಹಾಕಿ ಎಬಿಸಿ ಅಲ್ಲಿಯೂ ಕೂಡ. ಅಂದರೆ ಏನು ಡಿಸ್ಟಿಕ್ ಆಫೀಸರ್ ಅಂದರೆ ಅವ್ರು ಶಾಮೀಲಾಗಿದ್ದರಿಂದ ಇದೆಲ್ಲ ಆಗ್ತಿತ್ತು. ಇವ್ರು ಇರೋದಲ್ಲಿ ಅತ್ನಿ ಮೊರಾರ್ಜಿ ಸ್ಕೂಲ್ ಹೆಡ್, ಮೂಲ ರೆಗ್ಯುಲರ್ ಇಲ್ಲಿ ಉಳಿದೆಲ್ಲ ಇನ್ಚಾರ್ಜ್. ಮನೆ ಇರೋದು ಬೆಳಗಾವಿದಾಗ ದೊಡ್ಡ ಖರೀದಿ ಮಾಡಿದ್ದಾರೆ. ಏನದು ಎತ್ತ ಸಂಬಂಧ? ಅಂದರೆ ಸರ್ಕಾರ ಏನು ಕೇಳೋಂಗಿಲ್ಲ. ಕೆಲ ಸಿಬ್ಬಂದಿಯನ್ನು ನೇಮಕ ಮಾಡ್ರಿ, ತುರ್ತಿದ್ದವ್ರು ಬೇರೆ ಕಡೆ ವರ್ಗಾವಣೆ ಹೇಳ್ತಾರೆ. ಆಯಿತು, 1-2 ಮಾಡ್ಬೋದು. ಇಷ್ಟೆಲ್ಲದಕ್ಕೆ ಒಬ್ಬನೇ ಇಷ್ಟು ವಿಡಿಯೋ ಬಂದ ನಂತರ ಎಲ್ಲ ತೆಗೆದುಬಿಡೋದು, ನಾವೇನ ಹಾಕಿಲ್ಲ ಅಂತ ಹೇಳ್ಬಿಡೋದು. ಉಳ್ಕೊಳ್ಳೋಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಸರ್ಕಾರಿ ನೌಕರರಾಗಿ ಯಾವ ರೀತಿ ಸೇವೆ ಮಾಡ್ಬೇಕನ್ನೋ ಗೊತ್ತಿಲ್ಲ. ಇನ್ನು 2021ರಿಂದ ನಾವು RTI ತೆಗೆದ ನಂತರ 2026ರವರೆಗೆ ಎಲ್ಲೆಲ್ಲಿ ಏನೇನು ಎಲ್ಲಿ ವರ್ಗಾವಣೆಗೆ ಇದ್ದಾರೆ ಅಂತ ನೋಡಿದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲೇ ಅಡಗಿದೆ. ಯಾಕಂದರೆ ಖರ್ಚು ಹಾಕೋದು ತೆಗೆದು 3 ತಿಂಗಳು 60,000 ಬರ್ತೈತಿ, 60 ಈಗ ಹೆಚ್ಚು ಮಾಡಿರಬೇಕು. ಅಂದರೆ ಖರ್ಚು ಎಲ್ಲಿ ಹೋಯ್ತು? ಈ ಶಾಲೆಗಳ ಪರಿಸ್ಥಿತಿ ಏನು? ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಗಮನಿಸಬೇಕು. ಏನು ಕೂದಿರಲ್ಲ ಡಿಸ್ಟಿಕ್ ಆಫೀಸರ್ಸ್, ನೀವು ಜಾಯಿಂಟ್ ಡೈರೆಕ್ಟರ್ ಅನ್ನಂಗಿಲ್ಲ. ಅವ್ರಿಗೆ ಕನ್ನೋಳಿ ಇದಾರಲ್ಲ, ಅವ್ರು ಇದನ್ನು ನೋಡ್ಕೋಬೇಕು. ಅವ್ರ ಗಮನಕ್ಕೆ ನಾವು ತರ್ತಾ ಇದೆ, ಕರೆಸಿ ಕೇಳಬೇಕು ಏನೇನಿದು ಅಂತ. ಯಾಕಂದ್ರೆ ಇವ್ರಿಗೆ ಬರ್ದು JDಗೆ ಬರ್ದು ಡಿಸ್ಟ್ರಿಕ್ಟ್ ಆಫೀಸರ್ ಬರಂಗಿಲ್ಲ. ಇಂಥ ಪ್ರಶ್ನೆ ಇಟ್ಕೊಂಡು ಯಾವ ಸಾಧನೆಯನ್ನು ಹಾಸ್ಟೆಲ್ಗಳಲ್ಲಿ ಮಾಡ್ತಾ ಇದ್ದಾರೆ ನೀವು ಅಂತ. ಈ ಥರ ಬಗ್ಗೆ ಎನ್ಕ್ವೈರಿ ಕಂಪ್ಲೀಟ್ ಆಗಲೇಬೇಕು. ಇಲ್ಲಾಂದ್ರೆ ಏನಾಗ್ತೈತಿ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತೈತಿ. ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇರ್ತಾವ. KDP ಮೀಟಿಂಗ್ ಹೋಗ್ತಾರೆ ಕರೆಕ್ಟ್, ಎಲ್ಲ ಕರೆಕ್ಟ್. ಮೊನ್ನೆ ಕನ್ನೋಳಿ ಅವರು ಕಾನ್ಫರೆನ್ಸ್ನಲ್ಲಿ ಉತ್ತರ ಕೊಡ್ತಾರೆ. ಅವರು ನಿಮ್ದು AC ಇರ್ತೈತಲ್ಲ ಅದರಲ್ಲಿ ಈ ತಿಂಗಳ 15ರವರೆಗೆ ಎಲ್ಲ ಕಂಪ್ಲೀಟ್ ಅಡ್ಮಿಷನ್ ಮುಗಿಬೇಕಂತ ಮುಗಿಸಿದ್ರೆ ನೀವು ಅಲ್ಲಿ ಏನು ಹೇಳ್ತಾರೆ? ನಮಗೆ ಕಟ್ಟಡ ಕೊರತೆ ಐತೆ, ಅವ್ರಿಗೆ ಕಾಂಟ್ರಾಕ್ಟರ್ ಅಷ್ಟು ಹೇಳಂತ. ಅಂದರೆ ಸರ್ಕಾರವನ್ನು ದಿಶಾಬಲ್ ಮಾಡೋರು ನೀವು. ಡಿಸ್ಟ್ರಿಕ್ಟ್ ಆಫೀಸರ್ ಕೇಳತ್ತಾನೆ, ನೀವು ಇವ್ರಿಗೆ ವರದಿ ಕೊಡ್ತಾರೆ. ಇಲ್ಲಿ JD ಅವರು ಅವರೊಂದು ಸರ್ಕಾರಕ್ಕೆ ಒಂದು ವರದಿ ಬೇರೆ ಕೊಡ್ತಾರೆ. ಇದ್ದು ಮೂಲ ವಿಷಯ ಹೇಳಂಗಿಲ್ಲ. ಎಲ್ಲಿ ಬೋರ್ ಇಲ್ಲ, ಎಲ್ಲಿ ಸೋರಾತವ, ಎಲ್ಲಿ ಕಿಡಿಕಿಲ್ಲ, ಅವು ವರದಿ ತರಿಸ್ಕೊಂಡಿರ್ತಾರೆ. ಆದ್ರೆ ಮುಖ್ಯ ವಿಷಯ ಬಿಟ್ಟು ಗುತ್ತಿಗೆದಾರನ ಕಟ್ಟಿಲ್ಲ, ಅರ್ಧ ಕಟ್ಟಿಲ್ಲ, ಓಡೋಗಿಲ್ಲ, ಬಿಲ್ ಪೇಮೆಂಟ್ ಮಾಡ್ರಿ, ಬಿಲ್ ಪೇಮೆಂಟ್ ಮಾಡಕ್ಕೆ ಹೇಳ್ರಿ ಅಂತ ಅವ್ರು ಹೇಳ್ತಾರೆ. ನಮಗೆ ಬರಲ್ಲ, ಕ್ರೈಸ್ತವ್ರಿಗೆ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ಏನು ನಡೆದಿದೆ? ಒಟ್ಟಾರೆ ಈ ಪ್ರಕರಣ ಭಾಳ ಗಂಭೀರ ಇದೆ. 2021ರಿಂದ 2026ರವರೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ವರ್ಗಾವಣೆ ಮಾಡಿದರು, ಯಾರು ಮಾಡಿದರು, ಹೆಂಗೆ ಮಾಡಿದ್ರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾವೆ. ಯಾಕಂದ್ರೆ ನಮಗೆ ಸಿಕ್ಕಂಥ ವರದಿ ಪರ್ಫೆಕ್ಟ್ ವರದಿ ಇದ್ರೆ ನಾವು ವರದಿ ಮಾಡ್ತೇವೆ, ಇಲ್ಲದಿಲ್ಲ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನು ಖರ್ಚಾಗಬೇಕಂತ ಖರ್ಚಾಗ್ತಾ ಇಲ್ಲ, ಖರ್ಚು ಬೀಳ್ತಾ ಇದೆ, ದುಡ್ಡು ಬರ್ತಾ ಇದೆ.
ಆದ್ರೆ ಇವ್ರ ಜೇಬಿ ಸೇರ್ತಾ ಇದೆ ವ್ಯವಸ್ಥಿತವಾಗಿ. ಮತ್ತೆಲ್ಲ ಕ್ಲೀನ್ ಹ್ಯಾಂಡ್ ತೋರಿಸ್ತಾರೆ ಅವರು. ಯಾರು ಸಿದ್ದರಾಯ ಬಿಸಲ್ ನಾಯ್ಕ ಮಾತ್ರ ಕ್ಲೀನ್ ಹ್ಯಾಂಡ್ ತೋರ್ಸಕ್ಕೆ ಸಾಧ್ಯನೇ ಇಲ್ಲ, ಸಿಕ್ಕೊಂಡ್ಕೊಂತಾರೆ. ಆದ್ರೆ ಆಫೀಸರ್ಸ್ ಯಾರು ಪೂಜಾರಿ ದಾಟಿ ಹೋಗ್ತಾರೆ ಅವರು. ಅಲ್ಪಸಂಖ್ಯಾತರ ಇಲಾಖೆ ಏನು ಡಿಸ್ಟ್ರಿಕ್ಟ್ ಆಫೀಸರ್ ಅವರು, ಇಲ್ಲಿ ಹಿಂದುಳಿದ ವರ್ಗದ ಆಫೀಸರ್ಸ್ ಅವರು ಇದ್ದಾರೆ. ಹಿಂದುಳಿದ ವರ್ಗದ ಯಾರು ಇದಾರಲ್ಲ, ಬಸವರಾಜ್ ಕೂರಿಹುಲಿ, ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು SC/ST ನಿಗಮದಿಂದ ತೆಗೆದ್ರಿ ನೀವು. ಈಗ ಮುರಾರ್ಜಿ 17 ಸ್ಕೂಲ್ಗಳು ಬರ್ತಾವ ಅವ್ರಿಗೆ, ಅವ್ಲಿ ಹಾಕಿದ್ರಿ. ಇಲ್ಲಿ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರಲ್ಲ, ಯಾರ ಕಮಿಟಿಯಿಂದ ಅವ್ರನ್ನ ಅಲ್ಲಿ ಓಡಿಸಿದ್ರಿ. ಒಳ್ಳೆ ಅಧಿಕಾರಿ, ಒಳ್ಳೆ ಮಾತಾಡ್ತಾರೆ, ಸೌಜನ್ಯ ಮಾತಾಡ್ತಾರೆ, ಶಾಸಕನ ಬಂದ ಕೂಡಲೇ ಸ್ಪಂದನೆ ಮಾಡ್ತಾರೆ, ಸಿಗ್ತಾರೆ. ಅವ್ರ ಮೇಲೇನೆ ಹೆಚ್ಚಾಗಿ MLAಗಳು MP ಗಳು ಒತ್ತಡ ಹಾಕಿ ನಮಗೊಂದು ಅಡ್ಮಿಷನ್ ಕೊಡ್ಸ್ರ ಏನು ಇಲ್ಲಿಗಲ್ ಕೊಡ್ಸಾಕ್ ಬರ್ತಿದ್ದೆ. ನೌಕರಿ ಮಾತ್ರ ಇವರು ಉಳಿಸ್ಕೋಬೇಕಾಗ್ತಿತ್ತು. ಪ್ರಾಮಾಣ್ಯ ಅಧಿಕಾರಿ ಅವರು ಎಲ್ಲರಿಗೂ ಸರ್ ಅಂದದ್ದ ದುರುಪಯೋಗ ಪಡಿಸ್ಕೋತಾರೆ ನೀವು. MLAಗಳು ಸಂಬಂಧಿಸಿದ ZP TP ಎಲ್ಲ ಸದಸ್ಯರು ಒಳ್ಳೆಯ ಅಧಿಕಾರಿ ಈ ಡಿಸ್ಟಿಕ್ ಬೇಕು. ಬಸವರಾಜ್ ಕುರಿಹುಲಿ ಒಳ್ಳೆ ಅಧಿಕಾರಿ. ಈಗ ಅವ್ರು ಸುವರ್ಸೋದಕ್ಕೆ ಯಾವುದೋ 2ನೇ ಬಡಿಯೋ 3ನೇ ಬಡಿಗೆ ಹೋಗಿದ್ದಾರೆ ಅಲ್ಲಿ. ಅವರು ನನಗನ್ಸುತ್ತೆ ಅವ್ರ ಕಾರ್ಯವ್ಯಾಪ್ತಿಯಲ್ಲಿ 17 ಮುರಾರ್ಜಿ ದೇಶ ಬರ್ತಾವ. ಅದಕ್ಕೆ ಈ ವರದಿಗೆ ಸಂಬಂಧ ಇಲ್ಲ. ಆದ್ರೆ ಅಂಥ ಅಧಿಕಾರಿಗಳನ್ನ ನೇಮಿಸ್ಬೇಕಾಗಿತ್ತಿಲ್ಲಿ ಅಲ್ಪಸಂಖ್ಯಾತ ಇಲಾಖೆಗೆ. ಹಿಂದುಳಿದ ವರ್ಗ ಒಂದು ಬೇರೆ, ಸಮಾಜ ಕಲ್ಯಾಣ ಒಂದು ಬೇರೆ, ನಂತರ ಇಲ್ಲಿ SC/ST ಒಂದು ಬೇರೆ. ಇಲ್ಲೆಲ್ಲ ಇದ್ರೂ ಕೂಡ ಒಳ ಹೊಂದಾಣಿಕೆಯಿಂದ ನಡೆದಿದೆ. ಇನ್ನು ಹೆಡ್ ಆಫೀಸರ್ ಕೇಳ್ತಾರಂತೆ, ಯಾರೋ ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಹೇಳ್ತಾನೆ, ಅದನ್ನ PU ಸಹಿತ ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲಲ್ಲಿ, ಪ್ರಿನ್ಸಿಪಾಲ್ ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲಲ್ಲಿ. ಯಾರು ನಿಮ್ಮ ಮಾತು ಕೇಳಂಗಿಲ್ಲ. ಅವರು ಪ್ರಿನ್ಸಿಪಾಲ್ ತಮ್ಮದ ದಂಧೆ ಮಾಡ್ಕೊಂಡು ನಡ್ತಾರೆ. ಅಲ್ಲಿ ಕೆಳಗಿನ ಕಾರ್ಯಕರ್ತ ಏನು ಕ್ಲಾರ್ಕದ ಏನು ಕಂಪ್ಯೂಟರ್ ಆಪರೇಟರ್ ಇರ್ತಾರಲ್ಲ, ಅವರು ತಮ್ಮದೇ ಅಂತ ಕೆಲಸ. ಇದೆಲ್ಲ ನಡೆದಿದೆ ಇಲ್ಲಿ, ಎಲ್ಲ ಕಡೆ ಅಲ್ಲ, ಇಲ್ಲಿ ಹೆಚ್ಚು ನಡೆದಿದೆ. ಇಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಇತ್ತಲ್ಲ, ಎಲ್ಲಿ ನಮ್ಮ ರಾಮತೀರ್ಥ ನಗರದಲ್ಲಿ ಮೌಲಾನಾ ಆಜಾದ್ ಅಲ್ಪಸಂಖ್ಯಾತರ ಇಲಾಖೆ, ಅಲ್ಲಿ ಹೆಡ್ ಆಫೀಸರ್ ಬೇಗನೆ ಈ ಸಿದ್ದರಾಯ ಬಿಸಲ್ ನಾಯ್ಕನ ಸಸ್ಪೆಂಡ್ ಮಾಡಬೇಕು ಅನ್ನೋದೇ ಈ ವಿದ್ಯಾರ್ಥಿಗಳ ಮೇನ್ ಆಗ್ರಹ ಇದೆ. ಯಾಕಂದ್ರೆ ಬಂದಂಥ ದುಡ್ಡು ಖರ್ಚಾಗ್ತಲ್ಲ, DC ಅವ್ರು ಗಮನಿಸಬೇಕು. ನಂತರ CO ನೀವು ಬೆಟ್ಟು ಕೊಡ್ಬೇಕು. ಇಲ್ಲೆಲ್ಲ ಇವ್ರನ್ನ ಒಂದು ಕಡೆನೇ ಹೆಂಗೆ ಹಾಕಿರಿ ಅಂತ. ಈಗ ವಿಡಿಯೋ ಬಂದ ನಂತರ ಎಲ್ಲ ಕಡೆ ತೆಗಿತಾರ, ನೀವು ಬೇಡ ಒಂದು ಕಡೆ ಹಾಕ್ತಾರ ಅವ್ರು. ಆತನಿಗೆ ಮತ್ತೊಂದು 2 ತಿಂಗಳು ಆದ್ಕೂಡಲೇ ಮತ್ತೆ ಆದಾಯ ಜಗದಾಗ ಬರ್ತಾರ. ಈಗ ಖಾನಾಪುರ ಸ್ಕೆಚ್ ಸಿಕ್ಕಿದಾರೆ, ಈಗ ಅಲ್ಲಿ ಹೋಗ್ಬೇಕಂತ. ಎಷ್ಟು ಬೇಕು ನಿಮಗೆ? ಇದನ್ನು ಎನ್ಕ್ವೈರಿ ಆಗ್ಬೇಕಂತ ಆಗ್ರಹ ಮಾಡ್ತೇವೆ. ನಾಳೆ ಯೂಟ್ಯೂಬ್ದಲ್ಲಿ ಕೂಡ ಇದೇ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ. ನಮಸ್ಕಾರ.